ನಮಸ್ಕಾರ ಎಲ್ಲರಿಗೂ. ನಾನು ಮೊನ್ನೆ ವಿಡಿಯೋ ಹಾಕ್ಬೇಕಿತ್ತು ಮಾರೆ. ನಾನು ಮಾಮೂಲಿ ಉಂಟಲ್ಲ ಸಂಡೆ ಮತ್ತು ಗುರುವಾರ ವಿಡಿಯೋ ಹಾಕೋದು. ಮೊನ್ನೆ ವಿಡಿಯೋ ಹಾಕ್ಲಿಕ್ಕೇನೆ ಆಗ್ಲಿಲ್ಲ, ಹುಷಾರಿಲ್ಲ, ಕೆಮ್ಮು ಅದು ಇದು ಅಂತ ಹೇಳಿಕೊಂಡು ತುಂಬಾ ಜನರು ಕಮೆಂಟ್ ಮಾಡಿದ್ರಿ, ಆ ಮದ್ದು ತೆಕೊಳ್ಳಿ, ಇದು ಮೆಡಿಸಿನ್ ತೆಕೊಳ್ಳಿ, ಟ್ಯಾಬ್ಲೆಟ್ ತೆಕೊಳ್ಳಿ ಅಂತ ಹೇಳಿಕೊಂಡು. ತುಂಬಾ ಥ್ಯಾಂಕ್ಸ್ ಆಯ್ತಾ. ನಾನು ಮೊನ್ನೆ ಇವನೊಂದು ವಿಡಿಯೋ ಮಾಡಿದ್ದಲ್ಲ, ಆ ವಿಡಿಯೋದಲ್ಲಿ ಹೇಳಿದೆ ನೋಡಿ, ನಮಗೆ ಪಿಕ್ನಿಕ್ ಉಂಟು ಚಿಕ್ಕಮಗಳೂರಿಗೆ ಅಂತ ಹೇಳಿಕೊಂಡು. ಹಾಗೆ ನಮ್ಮದು ಸಂಡೆ, ಇವತ್ತು ನಾನು ಶನಿವಾರ ಇದು ವಿಡಿಯೋ ಮಾಡ್ತಿರೋದು. ಸಂಡೆ, ನಾಳೆ ಪಿಕ್ನಿಕ್. ಹಾಗೆ ಪಿಕ್ನಿಕ್ಗೆಲ್ಲ ಇವತ್ತು ಈಗ ರೆಡಿ ಆಗುದೇ ಆಯ್ತು. ಹಾಗೆ ಆಗಿ ಕೂಡ ಅರ್ಧ ನನಗೆ ಮೊನ್ನೆ ವಿಡಿಯೋ ಹಾಕ್ಲಿಕ್ಕೆ ಆಗ್ಲಿಲ್ಲ. ಈಗ ಇದು ರೆಡಿ ಆಗ್ತಿರೋದು ಇದೆಂತ ಗೊತ್ತುಂಟ ನೋಡಿ, ತೆಂಗಿನಕಾಯಿ ಒಂದು ರೆಡಿ ಮಾಡಿದ್ದೇವೆ. ಇದೆಂತ ಗೊತ್ತುಂಟ, ವ್ಯಾನ್ ಅಲ್ಲಿ ಹೋಗುದಲ್ಲ, ವ್ಯಾನ್ ಎದುರು ಹೊಡಿಲಿಕ್ಕೆ ಬೇಕಲ್ಲ, ಹಾಗೆ ತೆಂಗಿನಕಾಯಿ ರೆಡಿ ಮಾಡಿದೆ. ನಾವೆಷ್ಟು ಜನರು ಅಂತ ಹೇಳಿ ವ್ಯಾನ್ ಅಲ್ಲಿ ಹೋಗುದು, 30 ಜನರು. ನಮ್ಮ ಅಲ್ಲಿ ವರ್ಕರ್ಸ್ನವರು ಒಂದು 15 ಜನರೇನೋ, 15 ಅಲ್ಲ 20 ಜನರು ಇದ್ದಾರೆ ಅಂತ. ಟೋಟಲ್ 30 ಜನರು ಇದ್ದೇವೆ. ಅದರಲ್ಲಿ 5 ಜನರು ಹೊರಗಿನವರಿದ್ದಾರೆ. ಅಂದ್ರೆ ನಿಮಗೆ ಜನ ಕಡಿಮೆ ಆಯ್ತು ಅಂತೇಳಿ ಹಾಗೆ ಎಲ್ಲ ತಗೊಂಡು, ಹಾಗೆ ಟೋಟಲ್ ಮಕ್ಕಳು ಎಲ್ಲ ಸೇರಿ 30 ಜನರು ಇದ್ದೇವೆ. ಈಗ ಅವರಿಗೆ 30 ಜನರಿಗೆ ಎಲ್ಲ ವ್ಯವಸ್ಥೆ ಆಗ್ಬೇಕಲ್ಲ. ಎಂತ ಬೆಳಗಿನ ತಿಂಡಿ ಎಲ್ಲ ಉಂಟಲ್ಲ, ನಾವೇ ತಕೊಂಡು ಹೋಗುದು, ನಾವು ಮಾಡಿ ಹಾಗೆ ತಕೊಂಡು ಹೋಗುದು. ಹಾಗೆ ತಿಂಡಿ ತಿನ್ಲಿಕ್ಕೆ ಟಿಫಿನ್ ಅಲ್ಲಿ ಹಾಕಿ ತಗೊಂಡು ಹೋಗ್ತೇವೆ. ಹಾಗೆ ತಿನ್ಲಿಕ್ಕೆ ಏನಾರು ಬೇಕಲ್ಲ. ಹಾಗೆ ನನ್ನ ಫ್ರೆಂಡ್ ಒಬ್ಳು ಅಲ್ಲಿ ವರ್ಕ್ ಮಾಡೋದು, ರಶ್ಮಿ ಅಂತ, ಅವಳೊಟ್ಟಿಗೆ ಎಲೆ ಎಲ್ಲ ತರ್ಲಿಕ್ಕೆ ಹೇಳಿದ್ದೇನೆ. ಇಷ್ಟು ಎಲೆ ತಂದಿದ್ದಾಳೆ. ಮತ್ತೆ ಇನ್ನೊಬ್ರು ಅನಿತಾ ಕತ್ತಿದ್ದಾರೆ, ಅವರು ಕೂಡ ಎಲ್ಲರಿಗೂ ಟೋಟಲ್ ಒಂದು 30 ಜನರಿಗೆ, ಎಲ್ಲರಿಗೂ ಬಂದವರಿಗೆ ಎಲ್ಲರಿಗೂ ಕೂಡ ಇದು ಎಲೆಯಲ್ಲಿ ಎಂತೆಂತ ನಾವು ಫುಡ್ ಮಾಡಿ ತಕೊಂಡು ಹೋಗ್ತೇವೆ. ಯಾರೆಲ್ಲ ಎಂತ ತರ್ತಾರೆ ಅಂತ ಗೊತ್ತಿಲ್ಲ. ಎಂತೆಲ್ಲ ಫುಡ್ ಮಾಡಿ ತಕೊಂಡು ಬರ್ತಾರೆ ಅವರು. ಎಲ್ಲರದು ಸೇರಿಸಿ ಒಟ್ಟು ತಿನ್ನುದು. ಎಲ್ಲಾದ್ರೂ ಒಂದು ಕಡೆ ಗಾಡಿ ನಿಲ್ಲಿಸು ತಿನ್ನುದು. ಅದಕ್ಕೆ ಇಷ್ಟು ಬಾಳೆಲೆ ಪಾಪ ಚಂದ ಬಾಡಿಸಿ ತಂದೇಳ ಮಾತ್ರ, ಚಿಕ್ಕ ಚಿಕ್ಕ ಪೀಸ್ ಮಾಡಿ. ಮತ್ತೆ ಇದು ನೋಡಿ, ಇದು ಎಲ್ಲ ಎಂತ ಗೊತ್ತುಂಟಾ, ನಾನು ಸೇಮಿಗೆ ಮಾಡುದು. ಸೇಮಿಗೆ ಸೇಮಿಗೆ ಅಲ್ಲ, ಸೇಮಿಗೆ ಮಾಡುದು. ಸೇಮಿಗೆ ಇದನ್ನು ಎಲೆಯಲ್ಲಿ ಕಟ್ಟಿಕೊಂಡು ಹೋಗ್ಲಿಕ್ಕೆ. ಓ ರಾಮ, ಎಷ್ಟು ತಂದಿದ್ದಾಳೆ ಮಾರ್ರೆ. ಇದು ಎಷ್ಟು 30 ಜನರಿಗೂ ನಾನು ಸೇಮಿಗೆ ಮಾಡಿ ತಗೊಂಡು ಹೋಗ್ತೇನಾ, ಅಷ್ಟು ತಂದಿದ್ದಾಳೆ. ಹಾಗೆ ಇದು ಎಲೆಗೆ ಒಂದು ವ್ಯವಸ್ಥೆ ಆಯ್ತಾ. ಇದು ಗ್ಲಾಸ್ ಇಷ್ಟು ತಗೊಂಡಿದ್ದೇನೆ. ಇದೆಲ್ಲ ಇದು ಓಸಿಗೆ ಗ್ಲಾಸ್ ಆಯ್ತಾ. ಇದು 30 ಗ್ಲಾಸ್. ಇದೆಂತ ಗೊತ್ತುಂಟಾ, ಚಹಾ ಎಲ್ಲ ತರ್ತಾರೆ ಬಾಟ್ಲಿ ಎಲ್ಲ ತುಂಬಿಸ್ಕೊಂಡು. ಹಾಗೆ ಚಹಾ ಕುಡಿಲಿಕ್ಕೆ ಬೇಕಲ್ಲ, ಅಂದ್ರೆ ಸ್ವಲ್ಪ ಮ್ಯಾನೇಜ್ಮೆಂಟ್ ಎಲ್ಲ ನಾವು ಅಂದ್ರೆ ಹಣ ಕಲೆಕ್ಟ್ ಮಾಡಿದ್ದು. ಅಂದ್ರೆ ಈ ಪಿಕ್ನಿಕ್ ರೆಡಿ ಮಾಡಿದವಳು ನಾನು, ಹೋಗ್ಬೇಕು ಅಂತ ಹೇಳಿಕೊಂಡು. ಹಾಗೆ ಅದರ ಹಣದ್ದು ಕಲೆಕ್ಟ್ ಮಾಡುದು ಅದೆಲ್ಲ ನಾನು. ಹಾಗೆ ಆದ ಕಾರಣ ಇದೆಲ್ಲ ನಾನು ಮಾಡುದು. ಮತ್ತೆ ನೀರು ಕುಡಿಲಿಕ್ಕೆ ನೀರು ಕ್ಯಾನ್ ತಂದೇಳಿ, ಇಷ್ಟು ದೊಡ್ಡ ಎಲೆ ತಂದಿಲ್ಲಲ್ಲ ರಶ್ಮಿ ಅಂತೇಳಿ, ಅವಳೇ ನೀರಿನ ಕ್ಯಾನ್ ತಕೊಂಡು ಬಂದೇಳೆ. ನೀರು ತುಂಬಿಸಿ ಅಲ್ಲಿ ಇಟ್ಟಿದ್ದೇನೆ ಸ್ಕೂಟಿಯಲ್ಲಿ. ಬೆಳಿಗ್ಗೆ ಅದನ್ನ ಹೇಳ್ಕೊಂಡು ಹೋಗುದೆ ಅಂತ. ಈಗ ನನಗೆ ಕೆಲಸ ಬಿಟ್ಟು ಬಂದದಷ್ಟೇ. ಈಗ ನಾನು ಅರ್ಜೆಂಟ್ ಈಗ ಬೇಗ ಕೆಲಸ ಎಲ್ಲ ಆಗಿ ಸೇಮಿಗೆಲ್ಲ ಮಾಡಿಟ್ಟು ನಾಳೆ ಬೆಳಿಗ್ಗೆ 4:15 ಹೊರಡುದು. ನಾನು ಒಂದು 2-3 ವಿಡಿಯೋ ಹಾಕ್ತಾ ಇರ್ತೇನೆ, ನೋಡಿ ಸಪೋರ್ಟ್ ಮಾಡಿ ಆಯ್ತಾ. ಇನ್ನು ನಾಳೆ ಕಂಟಿನ್ಯೂ ಮಾಡ್ತೇನೆ ನಾನು. ಹಬ್ಬ ಹೇಗಾದ್ರೂ ಬೇಗ ಕೆಲಸ ಮಾಡಿ ಸೇಮಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಾರೆ. ನಾನು ಮಾಮೂಲಿ ಉಂಟಲ್ಲ, ಬರೀ ಬೆಳ್ತಿಗೆ ಅಕ್ಕಿಯಲ್ಲಿ ಮಾತ್ರ ಮಾಡೋದು. ಅದನ್ನು ನೀರಾಗಿ ಕಡ್ದು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ಗ್ಯಾಸಲ್ಲಿ ಇಟ್ಟು ಬಿಸಿ ಮಾಡಿ ಗಟ್ಟಿ ಮಾಡಿ, ಅಂದ್ರೆ ಅದಕ್ಕೆ ಮಾಜಿಸುದು ಅಂತ ಹೇಳ್ತೇವೆ ನಾವು. ಮಾಜಿಸಿ ಪುಂಡಿ ಮಾಡಿಟ್ಟು ಸೇಮಿಗೆ ಒತ್ತುದು. ಇದು ಒಬ್ರು ಹೇಳಿದ್ರು ಮಾರೆ, ಬೆಳ್ತಿಗೆ ಅಕ್ಕಿ ಮತ್ತು ಕುಚ್ಚಲಕ್ಕಿಯನ್ನು ಮಿಕ್ಸ್ ಮಾಡಿ ಗಟ್ಟಿ ಕಡ್ದು ಪುಂಡಿ ಮಾಡಿ ಸೇಮಿಗೆ ಒತ್ತರಿ ಚಂದ ಆಗ್ತದೆ ಅಂತ ಹೇಳಿಕೊಂಡು. ಹಾಗೆ ನಾನೀಗ ಗಟ್ಟಿ ಬೆಳ್ತಿಗೆ ಅಕ್ಕಿ ಮತ್ತು ಕುಚ್ಚಲಕ್ಕಿಯನ್ನು ಗಟ್ಟಿ ಕಡ್ದು ಈಗ ಇದನ್ನು ಸ್ವಲ್ಪ ಬಿಸಿ ಮಾಡಿ ತಿರುಗಿಸ್ಲಿಕ್ಕೆ ನೋಡ್ತೇನೆ. ಎಲ್ಲಿ ತಿರುಗಿಸ್ಲಿಕ್ಕೆ ಆಗ್ತದೆ ಮಾರ್ರೆ. ನನ್ನ ಕೈ ಇದು ರಟ್ಟೆದು ಏಲು ಬೆಲ್ಲ ಬಿಟ್ಟು ಹೋಗ್ತದ ಅಂತ ಕಾಣ್ತುಂಟು. ಆ ತರ ಅಷ್ಟು ಗಟ್ಟಿಯಾಗಿ ತಿರುಗಿಸ್ಲಿಕ್ಕೇನೆ ಆಗುದಿಲ್ಲ. ಇದನ್ನು ಪುಂಡಿ ಮಾಡಿದ್ರೆ ಇದು ಜಲ್ಲಿ ಕಲ್ಲಿನಾಗೆ ಆಗ್ಲಿಕ್ಕೆ ಉಂಟು. ಈಗ ನಾನು ಪುಂಡಿ ಮಾಡ್ಲಿಕ್ಕೆ ಕೂಡ ಕೂತಾಯ್ತು. ನಾನು ಬರೀ ಪುಂಡಿ ಮಾಡುದಿಲ್ಲ, ಈ ತರ ಉದ್ದ ಮಾಡಿದಾಗ ಒಂದೊಂದು ಹಾಕಿ ಓದ್ಲಿಕ್ಕೆ ಈಸಿ ಆಗ್ತದಲ್ಲ. ಪುಂಡಿ ಚಿಕ್ಕ ಪುಂಡಿ ಮಾಡಿದ್ರೆ 2 ಮಾಡ್ಬೇಕಾಗ್ತದೆ. ಅದಕ್ಕೆ ಈಗ ಹೀಗೆ ಮಾಡೋದಾದ್ರೆ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅಂತೇಳಿ ಅಷ್ಟೇ. ಇದು ಎಂತ ಗಟ್ಟಿಯಾಗಿದೆ ಗೊತ್ತುಂಟ. ಹೇಗಿದ್ರು ನಾವು ಮೇಲೆ ಮಾಳಿಗೆಯಲ್ಲಿ ಇರುದು. ನಮ್ಮ ಶತ್ರುಗಳು ಯಾರಾದ್ರೂ ಹೋದ್ರೆ ಉಂಟಲ್ಲ, ಯಾರು ಶತ್ರುಗಳಿಲ್ಲ, ಹೋದ್ರೆ ಇದರಲ್ಲಿ ಒಂದು ಹೊಡೆದ್ರೆ ಸಾಕು, ಅಲ್ಲೇ ಟಾಯ್ ಆಗ್ಬೋದು ಮಾರೆ, ಅಷ್ಟು ಗಟ್ಟಿಯಾಗಿದೆ ಅದು. ಅಂತೂ ಸೇಮಿಗೆ ಒತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವ. ಫಸ್ಟ್ ಚಿಂತೆ ಹೇಳಿದ್ರು, ನಾನು ಒತ್ತುತ್ತೇನೆ ಅಂತ ಹೇಳಿಕೊಂಡು. ಇವನಿಗೆ ಎಲ್ಲಿ ಇದನ್ನು ತಿರುಗಿಸ್ಲಿಕ್ಕೆ ಆಗ್ತದೆ ಮಾರೆ, ಇದು ತಿರುಗುದೇ ಇಲ್ಲ. ಅದಕ್ಕೆ ನಾನು ಹೇಳಿದೆ, ಅಪ್ಪ ನಾನು ಕರಿ, ಅಲ್ಲಿ ಕಾಲು ಕೂತ ಮಾಡಿ ಮೊಬೈಲ್ ಹೊತ್ಕೊಂಡು ಕೂತ್ಕೊಳ್ಳೋದು ಬೇಡ, ಬೆಳಿಗ್ಗೆ ತಿಂಡಿಕ್ಕೆ ಆಗುವಾಗ ಬೇಗ ಬರ್ತಾರಲ್ಲ, ಇದನ್ನು ಗೊತ್ತಾಗ್ಲಿ ಅವರಿಗೆ ಅಂತ ಹೇಳಿದೆ. ಹಾಗೆ ಅವರನ್ನು ಕರೆದು ಈಗ ಒತ್ತಲಿಕ್ಕೆ ಅಂತ
ಅಂತೇಳಿ ನಿಲ್ಲಿಸಿದ್ದು. ಗಟ್ಟಿ ಅಂತ ಹೇಳಿದ್ರೆ ಅವರಿಗೆ ಅದನ್ನು ತಿರುಗಿಸ್ಲಿಕ್ಕೇನೆ ಆಗೋದಿಲ್ಲ. ಈಗ ಇದನ್ನು ಬೆಳಿಗ್ಗೆಗೆ ರಾತ್ರಿ ಮಾಡಿ ಇಡುದು, ಬೆಳಿಗ್ಗೆಗೆ ಇದು ಹೇಗೆ ಆಗ್ತದ ಸೇಮಿಗೆ ಜಗಿಲಿಕ್ಕೆ ಆಗ್ತದ ಎಂತಂತೇಳಿ ದೇವರಿಗೆ ಗೊತ್ತು ಮಾರ್ರೆ. ನನಗೆ ಇದಕ್ಕೆ ಆಗುದು, ನನಗೆ ಬೇರೆಯವರ ಮಾತನ್ನು ಕೇಳಬಾರ್ದು ಅಂತೇಳಿ ಇದೇ ಒಂಥರ ಟೆನ್ಷನ್ ಆಗುದು ನನಗೆ ಈ ತರ ಎಲ್ಲ ಆಗುವಾಗ. ಅಂತೂ ಎಲ್ಲ ಒತ್ತಿ ಅಂತೂ ಇಟ್ಟೆವು, ಬೆಳಿಗ್ಗೆದ್ದು ಈಗ ನೋಡ್ಬೇಕಷ್ಟೇ ಅಂತ. ಈಗ ನೋಡಿ ಬೆಳಿಗ್ಗೆ ಆಯ್ತು, ಈಗ ಇದು 4:15 ಗಂಟೆಗೆ ನಾವು ಇದು ಸೇಮಿಗೆಲ್ಲ ಇದು ಮಾಡಿಕೊಂಡು ರೆಡಿ ಆಗ್ಲಿಕ್ಕೆ ಹೊರಟದ್ದು. ಇದು ನಾನು ಬಾಳೆಯಲ್ಲಿ ಕಟ್ಟಿಕೊಂಡು ಹೋದ್ರೆ ಬಾಳೆಯಲ್ಲಿ ಒಂದು ತರ ಟೇಸ್ಟ್ ಅಲ್ಲ ಆ ತರ ಇದು ಕಟ್ಟಿಕೊಂಡೆಲ್ಲ ಹೋದ್ರೆ, ಅದಕ್ಕೆ ನಾನೀಗ ಬಾಳೆ ಎಲೆಯಲ್ಲಿ ಇದನ್ನು ಕಟ್ಟಿಕೊಳ್ಳುದು. ನನಗೆ ಮತ್ತೆ ಚಿಂತುಗೆ ಮತ್ತೆ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳಿಗೆ ಕೂಡ ಇದರಲ್ಲೇ ಆಗ್ಬೇಕು, ಮತ್ತೆ ಯಾರಿಗಾದ್ರೂ ಬೇಕಾದವರಿಗೆ ಸ್ವಲ್ಪ ತೆಕ್ಕೊಳ್ಬಹುದಲ್ಲ ಅಂತ ಹೇಳ್ಕೊಂಡು ಹಾಗೆ ಸ್ವಲ್ಪ ಜಾಸ್ತಿನೇ ಕಟ್ಟಿಕೊಳ್ತಾ ಇದ್ದೇನೆ. ಈ ಸೇಮಿಗೆ ಉಂಟಲ್ಲ ಚಿಕನ್ ಸಾಂಬಾರ್ ಆದ್ರೇನೆ ಟೇಸ್ಟ್ ಮಾರೆ, ಈ ತರಕಾರಿ ಸಾಂಬಾರ್ ಅಷ್ಟೊಂದು ಒಳ್ಳೇದಾಗುದಿಲ್ಲ, ಒಂಥರ ಚಪ್ಪೆ ಆಗುದು. ನಾವು ಹೋಗುವಾಗ ಬೇಲೂರಾಗಿ ಹೋಗ್ಬೇಕು ಅಂತೇಳಿ ಮಾತಾಡಿದ್ದೆವು, ಹಾಗಾದ ಕಾರಣ ನಾನ್ ವೆಜ್ ಬೇಡ ಅಂತ ಹೇಳಿಕೊಂಡು ಹಾಗೆ ನಾನು ತರಕಾರಿ ಮಾಡಿದ್ದು. ಮಂಡೆ ಬಿಸಿ ಆಯ್ತು ಮಾರೆ, ಸೇಮಿಗೆನು ಚಂದ ಆಗ್ಲಿಲ್ಲ ಈ ತರಕಾರಿ ಸಾಂಬಾರಲ್ಲಿ ಹೇಗೆ ತಿನ್ನುದು ಅಂತ ಹೇಳಿಕೊಂಡು, ಪರವಾಗಿಲ್ಲ ಬೇರೆಯವರು ಏನೆಲ್ಲ ಹೊತ್ಕೊಂಡು ಬರ್ತಾರ ಅಲ್ಲೆಲ್ಲ ಒಟ್ಟು ಸೇರಿ ತಿನ್ನು ಅಂತ ಹೇಳಿಕೊಂಡು ಹಾಗೆ ಎಲ್ಲವನ್ನು ಕಟ್ಟಿಕೊಂಡು ಬೆಳಿಗ್ಗೆ 4:15 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡಿಗೆ ಬಂದು ತಲುಪಿದೆವು. ಬಸ್ ಸ್ಟ್ಯಾಂಡ್ ಅಲ್ಲಿ ಕೆಲವರೆಲ್ಲ ಬಂದು ನಿಂತುಕೊಂಡು ಇದ್ರು. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ 3 ಜನರು ಬಂದು ಕೂತಿದ್ರು. ಇದು ವೈಟ್ ಶರ್ಟ್ ನನ್ನ ದ್ವಿತೀಯ ಪುತ್ರ ಗೊತ್ತುಂಟಲ್ಲ, ಅದು ಜೀನ್ಸ್ ಹಾಕಿದವಳು ನನ್ನ ಒಂದು 10-15 ವರ್ಷದ ಹಳೆಯ ಫ್ರೆಂಡು, ಇವಳು ದಿವ್ಯಾ, ನಾವು ಒಟ್ಟಿಗೆ ವರ್ಕ್ ಮಾಡುವವರು. ಹಾಗೆ ನಿಂತುಕೊಂಡಿರುವಾಗ ನನಗೊಂದು ಕಾಲ್ ಬಂತು, ವ್ಯಾನ್ ಹಾಳಾಗಿದೆ, ಹಾಗೆ ಬೇರೆ ವ್ಯಾನಿಗೆ ಹೇಳಿದ್ದೇವೆ, ಸ್ವಲ್ಪ ಲೇಟ್ ಆಗ್ತದೆ, ವ್ಯಾನ್ ಬರ್ತಾ ಉಂಟು ಅಂತ ಹೇಳಿಕೊಂಡು. ಹಾಗೆ ನಿಂತಾಗುವ ಸ್ವಲ್ಪ ಹೊತ್ತಾಗುವಾಗ ಬೇರೆ ವ್ಯಾನ್ ಬಂತು. ಇಲ್ಲಿ ನೋಡಿ ನಮ್ಮ ನಾಗಿಣಿ, ಅವತ್ತಿನ ವಿಡಿಯೋದಲ್ಲಿ ನಾಗಿಣ್ ಒಂದು ವಿಡಿಯೋದಲ್ಲಿ ಹಾಕಿದ್ದೆಲ್ಲ, ಅವರು ನೋಡಿ ನೀರಿನ ಕ್ಯಾನ್ ಅನ್ನು ಸೇಂಕಿಕೊಂಡು ಹೊತ್ತುಕೊಂಡು ಬರ್ತಿದ್ದಾರೆ. ಇಲ್ಲಿ ನೋಡಿ ದಿವ್ಯನ ಹಸಿಬೆಂಡು ನೋಡಿ ಟಾಟಾ ಮಾಡುದು, ಹೋಗುದು ಬೆಳಿಗ್ಗೆ ಹೋಗಿ ಸಂಜೆ ಬರುದು ಮಾರ್ರೆ. ಏನೋ 4 ದಿವಸ ಬಿಟ್ಟು ನಿತ್ತಾಗಿ ಟಾಟಾ ಮಾಡ್ತಿದ್ದಾರೆ. ನನ್ನ ಹಸಿಬೆಂಡು ಇದ್ದಾರೆ ಅಲ್ಲಿ ಚಾಪೆಯಲ್ಲಿ ಗೊರಕೆ ಹೊಡೆತಿದ್ದಾರೆ, ಇವರು ಇಲ್ಲಿ ಬಂದು ಟಾಟಾ ಮಾಡ್ತಿದ್ದಾರೆ. ಹಾಗೆ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಹತ್ತಿಸಿಕೊಂಡು ಹಾಗೆ ಸ್ವಲ್ಪ ಕೆಳಗೆ ಬಂದಾಗುವಾಗ ಇಲ್ಲಿ ನಮ್ಮ ಭಜನಾ ಮಂದಿರದ ಎದುರು ಒಂದು ಕ್ರಮ ಎಲ್ಲ ಉಂಟಲ್ಲ, ತೆಂಗಿನಕಾಯಿ ಎಲ್ಲ ಓಡಿವಂತ ಕ್ರಮವನ್ನೆಲ್ಲ ಮುಗಿಸಿಕೊಂಡು ಹಾಗೆ ಸ್ವಲ್ಪ ಕೆಳಗೆ ಜ್ಯೋತಿ ಸರ್ಕಲ್ ಹತ್ರ ಎಲ್ಲ ಜನ ನಿಂತುಕೊಂಡಿದ್ರು, ಅವರನ್ನೆಲ್ಲ ಹತ್ತಿಸಿಕೊಂಡು ಹಾಗೆ ನಾವೊಂದು 10-30 ಜನರು ಭಾರಿ ಖುಷಿಯಲ್ಲಿ ಹೊರಟೇವು. ನೋಡಿ ಪ್ಲೈನ್ ಕಿಸ್ ಎಲ್ಲ ಕೊಟ್ಟರು, ಅಲ್ಲೊಂದು ಕಡೆಯಿಂದ ಟಾಟಾ ಮಾಡಿಕೊಂಡಿದ್ರು, ಟಾಟಾ ಮಾಡ್ತಾ ಇದ್ದಾರೆ. ಹಾಗೆ ಒಂದು 30 ಜನರು ಹಾಗೆ ಹೊರಟು ಸುಬ್ರಹ್ಮಣ್ಯ ತಲುಪುವಾಗ ಎಲ್ಲರ ಟ್ಯಾಂಕ್ ಫುಲ್ ಆಯ್ತು. ಗೊತ್ತಾಯ್ತಲ್ಲ ಯಾವ ಟ್ಯಾಂಕ್ ಫುಲ್ ಆಯ್ತು ಅಂತ ಹೇಳಿಕೊಂಡು, ಹಾಗೆ ಟ್ಯಾಂಕ್ ಎಲ್ಲ ಖಾಲಿ ಮಾಡ್ಬೇಕಲ್ಲ ಅಂತ ಹೇಳಿಕೊಂಡು ಹಾಗೆ ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಟ್ಯಾಂಕ್ ಎಲ್ಲ ಖಾಲಿ ಮಾಡಿಕೊಂಡು ಹಾಗೆ ಒಂದು ಗ್ರೂಪ್ ಫೋಟೋ ಎಲ್ಲ ತೆಗೆಯುವ ಅಂತ ಹೇಳಿ ಹಾಗೆ ಗ್ರೂಪ್ ಫೋಟೋ ಎಲ್ಲ ತೆಗೆದು ಹಾಗೆ ಬಂದು ವ್ಯಾನ್ ಹತ್ತಿ ಎಂಜಾಯ್ ಮಾಡ್ಕೊಂಡು ಹೊರಟೇವಿ. ಇದು ಯಾವ ತರದ ಡ್ಯಾನ್ಸ್ ಮಾರ್ರೆ, ಇದು ಹೆಚ್ಚಿನ ಅಂಶ ಆಚೆ ಚೀನಾ ಸೈಡ್ದು ಡ್ಯಾನ್ಸ್ ಅಂತ ಕಾಣ್ತದೆ, ಅಷ್ಟೇ ಮಾಡ್ತಾ ಇದ್ದಾರೆ. ಹಾಗೆ ಇವ್ರದೆಲ್ಲ ಯಾವ ಟೈಪ್ ಡ್ಯಾನ್ಸ್ ಅಂತ ಗೊತ್ತಾಗುದಿಲ್ಲ. ಹಾಗೆ ಭಾರಿ ಖುಷಿಯಲ್ಲಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಬೊಬ್ಬೆ ಹೊಡೆದುಕೊಂಡು ಅಂತ್ಯಾಕ್ಷರ ಎಲ್ಲ ಹಾಡಿಕೊಂಡು ಹಾಗೆ ಹೊರಟೆವು. ಹಸಿವು ಒಂದು ಕಡೆಯಿಂದ ಬೇರೆ ಆಗ್ತಾ ಇತ್ತು, ಎಲ್ಲಾದ್ರೂ ಒಂದು ಕಡೆ ಗಾಡಿ ಸಿಕ್ಕಿದ್ರೆ ನಿಲ್ಲಿಸಿ ಅಂತ ಹೇಳ್ತಿದ್ದೆ. ಅಷ್ಟೊತ್ತಿಗೆ ಇವಳೆ ಡ್ಯಾನ್ಸ್ ಇದೆ ಅಂತ ಮರ, ಇದು ಚಂಡೆ ಬಿಟ್ಟುತ್ತಿದ್ದಾಳೆ ಇವಳು ವ್ಯಾನಲ್ಲಿ ನಿಂತುಕೊಂಡು. ಹಾಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಹಾಗೆ ಬರುವಾಗ ಇಲ್ಲೊಂದು ಕಡೆ ಜರಿ ಸಿಕ್ಕಿತ್ತ, ಹಾಗೆ ಜರಿಯ ಹತ್ರ ತಂದು ಗಾಡಿ ನಿಲ್ಲಿಸಿದ್ರು, ಇಲ್ಲಂದ್ರೆ ಫುಡ್ ಎಲ್ಲ ತಿಂದು ಹಾಗೆ ಹೋಗು ಅಂತ ಹೇಳಿಕೊಂಡು. ಭಾರಿ ಖುಷಿ ಆದ ಅಂತ ಹೇಳಿದ್ರೆ ನನಗೆ ಇದೊಂದು ಈ ತರ ನಿತ್ತು ತಿನ್ನುದೊಂದು ಭಾರಿ ಇಷ್ಟ ಆಯ್ತು ಮಾತ್ರ. ನಾವಲ್ಲಿ ಕೈ ತೊಳಿವಾಗ ಇಲ್ಲಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವ್ರು ಎಂತ ಮಾಡುದು ಬರ್ರೆ, ಬಕೆಟಿಗೆ ಇಬ್ರು ಡ್ರೈವರ್ನವರು ನೀರು ತುಂಬಿಸ್ಕೊಂಡು ಹೆಚ್ಚಿನ ವರ್ಷ ಟಾಯ್ಲೆಟ್ಗೆ ಹೋಗ್ತಾರ ಅಂತ ಕಾಣ್ತಾ ಉಂಟು ಅಂತ ನಾನೇ ಯೋಚನೆ ಮಾಡಿದ್ದೆ. ಟಾಯ್ಲೆಟಿಗೆ ಅಲ್ಲ, ನಮಗೆ ಕೈ ತೊಳಿಲಿಕ್ಕೆ ಅಂತೇಳಿ ಹಾಗೆ ನೀರು ತುಂಬಿಸ್ತಿರೋದು. ಇದೆಂತ ಪಲಾವು, ಇವಳ ನಗುನೆ ದಿವ್ಯ ಅಂತ ನೋಡಿ, ಅವಳು ಪಲಾವು, ಇವಳೆಂತ ಬಸ್ ಬಿಡ್ತಿರೋದ, ಇವಳದ್ದು ಚಪಾತಿ ಹೆಚ್ಚಿನ ಚಪಾತಿ ಗಟ್ಟಿಯಾಗಿದೆ ಅಂತ ಅದಕ್ಕೆ ಅವಳು ಡ್ರೈವಿಂಗ್ ಮಾಡಿದಂಗೆ ಮಾಡ್ತಿದ್ದಾಳೆ. ಚಪಾತಿ ಮತ್ತು ಇದೆಂತ ಮರ್ರೆ ಟೊಮೆಟೊ ಇದೆಲ್ಲ ಗುಜ್ಜು, ನಮ್ಮ ನಾಗಿಣಿಯವರದ್ದು ಚಪಾತಿ ಆಯ್ತಾ. ಇವ್ರದ್ದೆಂತ, ಇವರನ್ನು ನಾನು ಹಣಕಾಸು ಸಚಿವೆ ನಮ್ಮ ನಿರ್ಮಲಾ ಸೀತಾರಾಮನ್ ಅಂತ ಹೇಳುದು, ಅವರ ಹೆಸರು ನಿರ್ಮಲಾ ಅಂತ. ಹಾಗೆ ನಾನು ಅವರನ್ನು ನಿರ್ಮಲಾ ಸೀತಾರಾಮನ್ ನಮ್ಮ ಹಣಕಾಸು ಸಚಿವೆ ಅಂತ ಕರೆಯುದು. ಅವರದ್ದು ಎಂತ ಮರ್ರೆ, ಅವರದ್ದು ಪಲಾವು. ಇದ್ಯಾರ ಪಲಾವು ಅನಾಥವಾಗಿ ಉಂಟು, 6 ಜನ ಎಲ್ಲ ಇದಕ್ಕೆ. ಇದ್ಯಾರ್ದು, ಇಲ್ಲಿದ್ದಾಳೆ ಜ್ಯೋತಿ ಅಂತೇಳಿ, ಇವಳು ನಾವು ಒಟ್ಟಿಗೆ ವರ್ಕ್ ಮಾಡುವವಳ್ದು. ಇವಳದ್ದು ಪಲಾವ್ ಉಂಟು. ಇವ್ರದೆಂತ, ಇವರು ಮಾಜಿ ಅಂತೆ, ಈಗ ನಮ್ಮೊಟ್ಟಿಗೆ ವರ್ಕ್ ಮಾಡ್ತಿಲ್ಲ, KVJ ವರ್ಕ್ ಮಾಡ್ತೀವಿ. ಇವ್ರದೆಂತ, ಇವರದ್ದು ಪುಂಡಿ ಮಾರ್ರೆ, ಅವರದ್ದು ಪುಂಡಿ ಮತ್ತು ಚಿಕನ್ ಸಾರು ಆಯ್ತಾ. ಹಾಗೆ ಸ್ವಲ್ಪ ಮುಂದೆ ಹೋಗುವಲ್ಲ, ಯಾರ್ಯಾರದು ಏನೆಲ್ಲ ಹೊತ್ಕೊಂಡು ಬಂದ್ಯಾರೆ ಅಂತ ನೋಡುವಲ್ಲ. ಭಾರಿ ಒಂದು ಖುಷಿ ಆಯ್ತು ಮಾತ್ರ ಈ ತರ ತಿಂದದ್ದು ಮಾತ್ರ ನನಗೆ. ಇವರದೆಂತ, ಇವರದ್ದು ಸಜ್ಜಿಗೆ ಮಾರ್ರೆ,
ಇವರು ಇಡ್ಲಿ ಮಾಡಿ ಅದು ಗಟ್ಟಿಯಾಗಿ ಕೊನೆಗೆ ಸಜ್ಜಿಗೆ ಅಂತ. ಇದು ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ಅಡಿಗೆ ಮಾಡುವವರು, ಶಕ್ಕು ಅಕ್ಕ ಅಂತೇಳಿ, ಶಕ್ಕುಬಾಯಿ ಅಂತ ಕರೆಯೋದು ನಾವು ಇವರನ್ನು. ಅವರದ್ದು ಎಂತ ಫ್ರೈಡ್ ರೈಸ್. ಹಾಗೆ ನಮ್ಮ ವನಜಮ್ಮನವರು ಇದ್ದಾರೆ, ಇವರದ್ದು ಸೇಮಿಗೆ. ಮತ್ತೆ ಅದಾದ ನಂತರ ಬೇರೆಯವರದ್ದು ಯಾರ್ದಲ್ಲಿ ಎಂತ ಉಂಟು ಮರೆ ಎಂತೆಲ್ಲ ಎಲ್ಲ ತಿಂದುಕೊಂಡು ಹಾಗೆ ವ್ಯಾನ್ ಹತ್ತಿ ಸ್ವಲ್ಪ ದೂರ ಬಂದಾಗ ಗಡಿ ಸಿಕ್ಕಿತ್ತ. ಹಾಗೆ ಗಡಿಗೆ ಹೋಗಿ ಅಲ್ಲೆಲ್ಲ ಕೈ ಮುಗ್ದುಕೊಂಡು ಹಾಗೆ ಭಾರಿ ಖುಷಿಯಲ್ಲಿ ಎಂಜಾಯ್ ಮಾಡಿಕೊಂಡು ಹಾಗೆ ವ್ಯಾನ್ ಹತ್ತಿ ಹೊರಟೆವು. ಇನ್ನು ಅಂತ್ಯಾಕ್ಷರ ಉಂಟು, ಕೇಳಿ ಆಯ್ತಾ. ಬೆಳಗನ್ನು ಹೂವನ್ನು ನಿಮ್ಮ ಮನೆ ಮಡಿಲೊಳಗಿಡಲು ತಂದಿರುವೆವು. ಕೊಯ್ಯಿರಿ ಮಗಳನ್ನು, ನಮ್ಮ ಮನೆ ಬೆಳಕನ್ನು, ನಿಮ್ಮ ಮನೆಯನು ತುಂಬಲೋಪಿಸುವೆವು. ಮರೆಮೋಸ ಕೊಂಗುಗಳ ಹರಿಯಲಿವಳು. ಈ ತರ ವ್ಯಾನಲ್ಲಿ ಅರಳಿದ ಪ್ರತಿಭೆಗಳು ಸುಮಾರು ಇದ್ದಾರೆ, ನೋಡಿ ಸಪೋರ್ಟ್ ಮಾಡಿ ಆಯ್ತಾ. ನನಗೆ ಒಂದೇ ಒಂದು ಬೇಜಾರು ಏನು ಅಂತ ಹೇಳಿದ್ರೆ, ಒಂದೇ ಒಂದು ವಿಡಿಯೋದಲ್ಲಿ ನಾನು ಕಾಣೋದಿಲ್ಲ, ನಾನು ವಿಡಿಯೋ ಮಾಡೋದೇ ಆಯ್ತು ಮಾರ್ರೆ, ಅದೇ ನನಗೆ ಬೇಜಾರು. ಪರವಾಗಿಲ್ಲ, ನಾನು ಕಾಣಾದ್ರೆ ನನ್ನ ಫ್ರೆಂಡ್ಸ್ನವರು ಕಾಣ್ತಾರಲ್ಲ, ಅವರನ್ನು ನೋಡಿ ಖುಷಿ ಪಡುವ. ಇನ್ನುಳಿದ ವಿಡಿಯೋವನ್ನು ನೆಕ್ಸ್ಟ್ ಹಾಕ್ತೇನೆ ಆಯ್ತಾ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡುವರು ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡುವರು ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಬಾಯ್.